ಪ್ಯಾಸೆಂಜರ್ ಆಟೋಗಳಲ್ಲಿ ಗೂಡ್ಸ್ ಸಾಗಾಟದ ಜಾಹೀರಾತನ್ನ ಖಂಡಿಸಿ ಗೂಡ್ಸ್ ಚಾಲಕರು ಪ್ರತಿಭಟನೆ ಮಾಡಿದ್ದಾರೆ. ಪೋರ್ಟರ್ ಕಚೇರಿಯ ಎದುರು ಅಥವಾ ಪೋರ್ಟರ್ ಆಪ್ ವಿರುದ್ಧ ಸಿಡಿದೆದ್ದಿದ್ದಾರೆ ಗೂಡ್ಸ್ ಚಾಲಕರು. ಆಡುಗೋಡಿ ಪೋರ್ಟರ್ ಸಂಸ್ಥೆ ಎದುರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ಯಾಸೆಂಜರ್ ಆಟೋಗಳಲ್ಲಿ ಗೂಡ್ಸ್ ಸಾಗಾಟದ ಜಾಹೀರಾತನ್ನ ಖಂಡಿಸಿ ಪೋರ್ಟರ್ ಆಪ್ ವಿರುದ್ಧ ಗೂಡ್ಸ್ ಚಾಲಕರು ಸಿಡಿದೆದ್ದಿದ್ದಾರೆ. ಆಡುಗೋಡಿ ಪೋರ್ಟರ್ ಸಂಸ್ಥೆಯ ಎದುರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆಡುಗೋಡಿಯಲ್ಲಿರುವಂತಹ ಪೋರ್ಟರ್ ಕಚೇರಿ ಮುಂದೆ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ರು. ಬಟ್ ಅಲ್ಲಿ ಯಾವುದೇ ರೀತಿಯ ಅವಕಾಶ ಸಿಗದಂತಹ ಹಿನ್ನೆಲೆ ಇದೀಗ ಅವರು ಈ ಒಂದು ಗ್ರೌಂಡ್ ನಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇಲ್ಲಿರುವಂತಹ ಚಾಲಕರನ್ನು ಮೊದಲು ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ನಿಮ್ಮ ಇವತ್ತು ಆಕ್ರೋಶ ಪ್ರತಿಭಟನೆ ಏನಕ್ಕೆ? ಸರ್, ಅವರು ಪರ್ಸೆಂಟೇಜ್ ಕಮ್ಮಿ ಮಾಡಬೇಕು. ಫಸ್ಟ್ ಮೈನ್ ಎಷ್ಟು ಪರ್ಸೆಂಟೇಜ್ ಇದೀಗ? ಇವಾಗ 3 ವೀಲರ್ 20, ನಿನ್ನೆ ಮೊನ್ನೆ 15% ಹಾಕವ್ರೆ. ಅದಕ್ಕೆ ತగ్గಟ್ಟು ರೇಟ್ ಕಮ್ಮಿ ಮಾಡವ್ರೆ. 5% ಕಮ್ಮಿ ಮಾಡಿ 20% ರೇಟ್ ಕಮ್ಮಿ ಮಾಡವ್ರೆ ಕಿಲೋಮೀಟರ್ಗೆ. ಅದು ನಮ್ಗೆ ಸಾಕಾಗ್ತಾ ಇಲ್ಲ. ಮೈನ್ ಏನಂದ್ರೆ ನಾನು ಹೇಳ್ತಾ ಇರೋದು, ಈ ಪೋರ್ಟರ್ ಕೊಡೋ ಕಮಿಷನ್ ಅವ್ರು ಕೊಡೋದು ಬೇಕಾಗಿಲ್ಲ. ಗವರ್ಮೆಂಟ್ ಕಡೆಯಿಂದ ಒಂದು ಆಪ್ ರೆಡಿ ಮಾಡಿದ್ರೆ ನಮ್ ಸರ್ಕಾರ ಬೆಳೀತದಲ್ವಾ, ನಮ್ ಕರ್ನಾಟಕ ಮುಂದಕ್ಕೆ ಬರ್ತದಲ್ವಾ. ಒಬ್ಬನಿಗೂ ಯಾಕೆ ಹೊಟ್ಟೆ ತುಂಬಿಸೋದು? ಅದ್ರ ಜೊತೆಗೆ ಈಗ ಸಾಮಾನ್ಯ ಆಟೋಗಳಲ್ಲಿ ಲಗೇಜ್ ಆಟೋಗಳು ಸಾಗಾಟ ಮಾಡ್ತಿರುವಂತಹ, ಹೌದು, ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹಾಕೊಂಡು ಹೋಗ್ತಾ ಇದಾರೆ. ಅದು 20 ಅಡಿ ಇಲ್ಲ ಅಂತ 25 ಅಡಿ ಇಲ್ಲ ಅಂತ ಹಾಕೊಂಡು ಹೋಗ್ತಾ ಇದಾರೆ. ನಮ್ ಗೂಡ್ಸ್ ಗಾಡಿಯಲ್ಲಿ 1 ಅಡಿ ಮುಂದಕ್ಕೆ ಬಂದ್ರೆ ಪೊಲೀಸ್ ಅವರು ಆರ್ಟಿಒ ಅವರು ಹಿಡಿದ್ಬಿಟ್ಟು ಚಲನ್ ಹಾಕ್ತಾ ಇದಾರೆ. ಅದು ಚಲನ್ ಕಟ್ಟಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ. ಇವ್ರು ಕೊಡ್ತಾ ಇರೋ ಕಾಸ್ಗೆ ಮಕ್ಕಳು ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ. ನ್ಯಾಯ ಕೈಲಿಗೆ ಬಂದ್ರೆ ಪೊಲೀಸ್ ಅವರು ಬಂದು ಇಲ್ಲಿ ತಂದು ಹಾಕಿದ್ದಾರೆ. ಇದು ನಮ್ ಪರಿಸ್ಥಿತಿ. ನೀವೆಲ್ಲಿ ಹೋರಾಟ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಪೋರ್ಟರ್ ಆಫೀಸ್ ಹತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಅಲ್ಲಿ ಪೊಲೀಸರು ಬಿಡದಿದ್ದಕ್ಕೆ ಇಲ್ಲಿ ಕಳ್ಸಿರ ಸರ್. ಸಾಮಾನ್ಯ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಆಟೋ ಹಾಕೋದ್ರಿಂದ ಲಗೇಜ್ ಸಾಗಾಟ ಮಾಡೋದು ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ? ನಮಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ ಸರ್. ಅದರಿಂದ ಈಗ ನಮ್ಮ ಗಾಡಿಗಳಿಗೆ ಅವರು ಗೂಡ್ಸ್ ಹಾಕಂಗೆ ಪರ್ಮಿಷನ್ ಇಲ್ಲ. ಅದಕ್ಕೆ ಇನ್ನೊಂದು ಫಸ್ಟ್ ಹೇಳ್ಬೇಕು ಅಂದ್ರೆ, ಈಗ ಕಸ್ಟಮರ್ ಏನಾರ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಡ್ರೈವರ್ ರೀಸನ್ ಆಗಿ ಕ್ಯಾನ್ಸಲ್ ಮಾಡ್ತಾರೆ. 2 ದಿನ ಸಸ್ಪೆಂಡ್ ಮಾಡ್ತಿದ್ದಾರೆ ನಮಗೆ. ಅವನು ಲೆಂತ್ ಮೆಟೀರಿಯಲ್ ಈಗ ಸಪೋಸ್ ನಮ್ದು 8 ಅಡಿ ಗಾಡಿ 10 ಅಡಿ ಮೆಟೀರಿಯಲ್ ಇರುತ್ತೆ. ಅವನು ಗಾಡಿ ಬುಕ್ ಮಾಡ್ತಾನೆ, ಸರ್ ನಾವು 10 ಅಡಿ ಮೆಟೀರಿಯಲ್ ಹಾಕಲ್ಲ, ಪೊಲೀಸ್ ಹಿಡಿತಾರೆ ನಮಗೆ ಅಂದ್ರೆ ಅವ್ರೇನ್ ಮಾಡ್ತಾನೆ, ಸರಿ ಆಯ್ತು ಅಂತ ಹೇಳಿ ಡ್ರೈವರ್ ರೀಸನ್ ಹಾಕಿ ಕ್ಯಾನ್ಸಲ್ ಮಾಡ್ತಾನೆ. ನಮಗೆ 2 ದಿನ 5 ದಿನ 7 ದಿನ ಸಸ್ಪೆಂಡ್ ಮಾಡ್ತಿದ್ದಾರೆ ನಮಗೆ. ಆತರ ಬಹಳ ಕಷ್ಟ ಆಗಿದೆ ಸರ್. ಫ್ರಾಡ್ ಒಬ್ಬ ಹೊಸಕೋಟೆಯಲ್ಲಿ ಬುಕ್ ಮಾಡಿದ್ದ ಸರ್, OTP ಕೊಡಿ ನಿಮ್ಗೆ ಪಾಸ್ ಮಾಡ್ಕೊಡ್ತೀನಿ ಹಾಸ್ಪಿಟಲ್ ಒಳಗಡೆ ಹೋಗಕ್ಕೆ, ನಿಮ್ಗೆ ಮೆಟೀರಿಯಲ್ ಕೊಡ್ತಾರೆ ಅಂತ ಹೇಳಿ ಗಾಡಿ ಬುಕ್ ಮಾಡಿದ ಸರ್. ಬರೀ 4 ದಿನದಿಂದ ನಾನು OTP ಏನು ಕೊಡಬೇಕಪ್ಪ ನಿನಗೆ, ನಿನ್ ಗಾಡಿ ತಂದಿದ್ದೀನಿ, ನಿನ್ ಮೆಟೀರಿಯಲ್ ಲೋಡ್ ಮಾಡು, ಡ್ರಾಪ್ ಮಾಡ್ತೀನಿ, ಅಮೌಂಟ್ ಕೊಡು ಅಂತ ನಾನು ಹೇಳ್ದೆ. ಸರಿ ಆಯ್ತು ಅಂತ ಹೇಳಿ ಅಲ್ಲಿ 2,000 ಅಮೌಂಟ್ ಕೊಟ್ರೆ ಲೋಡ್ ಮಾಡ್ತಾರೆ, ಒಂದು ಫೋನ್ ಪೇ ನಂಬರ್ ಹೇಳ್ತೀನಿ ಅಮೌಂಟ್ ಹಾಕಿ ಅಂತ ಹೇಳ್ದ. ನಾವೆಲ್ಲ ಮಾಡಲ್ಲ ಅಂದಿದ್ದಕ್ಕೆ ನಮ್ ರೀಸನ್ ನನಗ್ ಬೈದ್ ಬಿಟ್ಟು, ನಾನು ಡ್ರೈವರ್ ಒಬ್ಬ ಕೂಲಿ ಮಾಡೋನು, ನನಗ್ ಬೈದ್ ಬಿಟ್ಟು ನನ್ ರೀಸನ್ ಕೊಟ್ಟು ಕ್ಯಾನ್ಸಲ್ ಮಾಡಿದ್ದಾನೆ. 2 ದಿನ ಶುಕ್ರವಾರ ದಿನ ಶನಿವಾರ ದಿನ 2 ದಿನ ಮನೇಲಿ ಕೂತ್ಕೊಂಡಿದ್ದೀನಿ. ನಂದು ನೊಂದ ಚಾಲಕರ ಆಕ್ರೋಶದ ಮಾತು. ಒಂದು ಕಡೆಯಲ್ಲಿ ಸಾಮಾನ್ಯ ಆಟೋ ಪ್ರಯಾಣಿಕರ ಆಟೋದಲ್ಲಿ ಲಗೇಜ್ ಅನ್ನು ಸಾಗಾಟ ಮಾಡಲು ಕೂಡ ಅನುಮತಿ ಕೊಟ್ಟಿರುವಂತದ್ದು, ಮತ್ತೊಂದು ಕಡೆ ಪರ್ಸೆಂಟೇಜ್ ವಿಚಾರವಾಗಿಯೂ ಕೂಡ ದಬ್ಬಾಳಿಕೆ ಮಾಡ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸಾರಿಗೆ ಇಲಾಖೆ ಮಾಡಿರುವಂತಹ ಯಾವುದೇ ನಿಯಮವನ್ನು ಕೂಡ ಈ ಒಂದು ಪೋರ್ಟರ್ ಆಪ್ ನವರು ಪಾಲನೆ ಮಾಡ್ತಿಲ್ಲ ಅನ್ನೋ ಆರೋಪವನ್ನು ಇವತ್ತು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಗೂಡ್ಸ್ ಚಾಲಕರು ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.